ಭಗವದ್ಗೀತೆ ಅಧ್ಯಾಯ 1 ಶ್ಲೋಕ 4-9. ದ್ರೋಣಾಚಾರ್ಯರ ಮುಂದೆ ನಿಂತಿರುವ ದುರ್ಯೋಧನ ತನ್ನ ಸೇನೆಯ ಶಕ್ತಿ ಮತ್ತು ಬಲವನ್ನು ಅಹಂಕಾರದಿಂದ ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ಅವನು ಪಾಂಡವರ ಪರವಾಗಿ ಯುದ್ಧಕ್ಕೆ ಇಳಿದಿರುವ ಮಹಾಶೂರರನ್ನು ನೋಡಿ ಎಷ್ಟೇ ಭಯದಿಂದ ತುಂಬಿದ್ರು ಅದನ್ನು ಅವನು ಹೊರಗಡೆ ತೋರಿಸೋದಿಲ್ಲ. ಪಾಂಡವರ ಸೇನೆಯಲ್ಲಿ ಭೀಮ ಮತ್ತು ಅರ್ಜುನರಂತೆ ಶೂರರಿದ್ದಾರೆ. ಸಾತ್ಯಕಿ, ವಿರಾಟ ಮತ್ತು ದೃಪದ ಎಂಬ ಮಹಾರಥರಿದ್ದಾರೆ. ಇಲ್ಲಿ ದುಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯ ಎಲ್ಲರೂ ಶೂರ ಯೋಧರು. ಯುಧಾಮನ್ಯು, ಉತ್ತಮೌಜ, ಅಭಿಮನ್ಯು, ದ್ರೌಪದಿಯ ಪುತ್ರರು ಎಲ್ಲರೂ ಮಹಾರಥರು. ಆಚಾರ್ಯರೇ, ಈಗ ನಮ್ಮ ಸೇನೆಯ ಮಹಾನಾಯಕರು ಯಾರು ಅಂತ ನೀನು ಕೇಳು, ನಾನು ಹೇಳ್ತೀನಿ ನೋಡು ಅಂತ ಹೇಳ್ತಾನೆ. ಆವಾಗ ತನ್ನ ಪರದ ಶೂರರನ್ನು ಎಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾನೆ. ಭೀಷ್ಮ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ, ವಿಕರ್ಣ, ಸೌಮದತ್ತನ ಪುತ್ರ, ಹೀಗೆ ಇವರೆಲ್ಲ ನನಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಅನೇಕ ಮಂದಿ ವೀರರಿದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿದ್ದಾರೆ. ಎಲ್ಲರೂ ಯುದ್ಧ ವಿಶಾರರು ಅಂತ ಹೇಳ್ತಿರ್ತಾನೆ. ಈ ದುರ್ಯೋಧನ ಮಾಡ್ತಿರೋದು, ಹೋಗ್ತಿರೋದು ಎಲ್ಲ ಅಧರ್ಮದ ಕೆಲಸ, ಅಧರ್ಮದ ದಾರಿ. ಆದರೂ ಅವನಿಗೆ ತುಂಬ ಅಹಂಕಾರ, ಜಯ ನಂದೇ ಅನ್ನೋವಂಥ ಕಾನ್ಫಿಡೆನ್ಸ್ ಅವನಿಗೆ. ಈ ಯುದ್ಧ ಗೆಲ್ಲೋದೇ ನಾನು ಅನ್ನೋ ಅಷ್ಟು ಓವರ್ ಕಾನ್ಫಿಡೆನ್ಸ್ ಯಾಕಿದೆ ಅವನಿಗೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.